ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರಾಣಿಗಳಿಗೆ ಸಂಬಂಧಿಸಿದ ಕೆಲವು ಅದ್ಭುತವಾದ ವಿಡಿಯೋಗಳನ್ನು ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಒಂದು ಹಿಪೋ ಆರಾಮಾಗಿ ಬಿಸಿಲಿನಲ್ಲಿ ಮಲ್ಕೊಂಡಿದೆ. ಅಲ್ಲಿಗೆ ಒಂದು ಸಿಂಹ ಬರುತ್ತೆ. ಸುಮ್ನೆ ಮಲ್ಕೊಂಡಿರೋದನ್ನ ಬಂದು ಡಿಸ್ಟರ್ಬ್ ಮಾಡುತ್ತೆ. ಆಗ ಹಿಪೋ ತನ್ನ ಬಾಯಿಂದ ಸಿಂಹದ ತಲೆ ಕಾಲು ಒಂದೇ ಏಟಿಗೆ ಹಿಡಿದುಕೊಳ್ಳುತ್ತೆ. ಸ್ವಲ್ಪರಲ್ಲೇ ಸಾಯೋದು, ಬಟ್ ಹೇಗೋ ಬಚಾವಾಗುತ್ತೆ. ಹಸಿವಿನಿಂದ ಇರುವ ಎರಡು ಹುಲಿಗಳು ಒಂದು ಕೊಂಗವನ್ನ ಹಿಡಿದುಕೊಂಡು ತಿನ್ಲಿಕ್ಕೆ ನೋಡ್ತಿವೆ. ಆದ್ರೆ ಆ ಕೊಂಗ ಒಂದು ಕ್ಷಣ ಎದುರು ತಿರುಗಿ ನಿಲ್ಲೋದ್ರಿಂದ ಬಾಲ ಮಡಿಸ್ಕೊಂಡು ಓಡಿ ಹೋಗ್ತವೆ. ಆ ಕೊಂಗ ತನ್ನ ರೆಕ್ಕೆಗಳನ್ನ ಬಿಚ್ಚಿ ತುಂಬಾ ಭಾರಿ ಆಕಾರದಲ್ಲಿ ಕಾಣಿಸೋದ್ರಿಂದ ಎರಡೂ ಹುಲಿಗಳು ಭಯ ಪಡ್ತವೆ. ಒಂದು ಸಮುದ್ರ ಪಕ್ಷಿ ದೊಡ್ಡ ಸ್ಟಾರ್ ಫಿಶ್ ನ ನುಂಗಿದೆ. ದೂರದಿಂದ ನೋಡಿದ್ರೆ ಆ ಪಕ್ಷಿಗೆ ಅದರಿಂದ ಏನೋ ಸಮಸ್ಯೆ ಆಗಿದೆ ಅನಿಸುತ್ತೆ. ಅದರ ಬಾಯಲ್ಲಿ ನುಂಗೋದಕ್ಕೆ ಆಗದೆ ಹಾಗೆ ಸಿಲುಕಿಕೊಂಡಿದೆ. ತುಂಬಾ ಪಕ್ಷಿಗಳು ನಕ್ಷತ್ರ ಮೀನುಗಳನ್ನು ತಿನ್ನಲು ಇಷ್ಟಪಡ್ತವೆ. ಆದ್ರೆ ಅದು ತುಂಬಾ ಡೇಂಜರಸ್. ಅವು ಸರಿಯಾಗಿ ನುಂಗೋದಕ್ಕೆ ಆಗದೆ ತೊಂದರೆ ಅನುಭವಿಸ್ತವೆ. ಆದ್ರೆ ಇದು ನುಂಗ್ಲಿಕ್ಕೆ ಒಂದು ಪದ್ಧತಿ ಎಂದು ಹೇಳಲಾಗುತ್ತೆ. ತಕ್ಷಣವೇ ನುಂಗೋದಕ್ಕಾಗೋದಿಲ್ಲ. ಅದಕ್ಕೆ ತುಂಬಾ ಸಮಯದವರೆಗೂ ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ನುಂಗ್ತವೆ. ಕೆಲವು ರೀತಿಯ ಕ್ಯಾಟರ್ಪಿಲ್ಲರ್ಸ್ ತುಂಬಾ ಡೇಂಜರಸ್ ವಿಷಯವನ್ನ ಹೊಂದಿರ್ತವೆ. ಅವುಗಳು ನೋಡೋದಕ್ಕೆ ಬಣ್ಣ ಬಣ್ಣವಾಗಿ ತುಂಬಾ ಸುಂದರವಾಗಿ ಕಂಡ್ರು ಅವುಗಳನ್ನ ಮುಟ್ಟಬಾರದು. ಇಲ್ಲಿ ಒಂದು ತಾಯಿ ಮತ್ತು ಮಗು ಕಪ್ಪೆಗಳು ತಮ್ಮ ಮುಂದೆ ಹೋಗ್ತಾ ಇರುವ ಕ್ಯಾಟರ್ಪಿಲ್ಲರ್ ನ ಕೆಣಕುತ್ತವೆ. ಮೊದಲು ಅದನ್ನ ಟಚ್ ಮಾಡ್ತವೆ. ಆಗ ಅದು ಏನು ಮಾಡೋದಿಲ್ಲ. ಅದರಲ್ಲಿ ಒಂದು ಕಪ್ಪೆ ಅದನ್ನ ನುಂಗಲು ಪ್ರಯತ್ನಿಸುತ್ತೆ. ಅದು ಆಲ್ಮೋಸ್ಟ್ ಸಾಯೋ ಸ್ಥಿತಿಗೆ ಹೋಗುತ್ತೆ. ತಕ್ಷಣವೇ ಅದು ಅದನ್ನ ಹೊರಗೆ ಉಗುಳುತ್ತೆ. ಕಪ್ಪೆ ಅದನ್ನು ನುಂಗುವಾಗ ಅದರಲ್ಲಿರುವ ವಿಷ ಅದನ್ನ ಉಗುಳುವಂತೆ ಮಾಡುತ್ತೆ. ಅತ್ಯಂತ ಭಯಂಕರವಾದ ಬೇಟೆಗಾರರಲ್ಲಿ ಈಗಲ್ ಕೂಡ ಒಂದು. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರನೆ. ಇದು ತುಂಬಾ ಶಕ್ತಿಯುತವಾದ ಉಗುರುಗಳನ್ನ ಹೊಂದಿರುತ್ತೆ. ಕಿಲೋಮೀಟರ್ ಎತ್ತರದಿಂದಲೂ ಸಣ್ಣ ಸಣ್ಣ ಹಾವುಗಳನ್ನ ಸಹ ನೋಡಬಲ್ಲ ಶಾರ್ಪ್ ಕಣ್ಣುಗಳನ್ನ ಹೊಂದಿರ್ತವೆ. ಇವು ದಾಳಿ ಮಾಡುವ ಸಂದರ್ಭದಲ್ಲಿ ಮೇಲಿಂದ ವೃತ್ತಾಕಾರದಲ್ಲಿ ತಿರುಗುತ್ತಾ ಒಂದೇ ಕ್ಷಣದಲ್ಲಿ ತನ್ನ ಚೂಪಾದ ಮೂತಿಯಿಂದ ಮತ್ತು ಉಗುರುಗಳಿಂದ ಹಾವಿನ ತಲೆ ಅಥವಾ ಶರೀರದ ಮೇಲೆ ಬಲವಾಗಿ ಚುಚ್ಚುತ್ತವೆ. ಕೆಲವೊಮ್ಮೆ ಅದು ಹಾವುಗಳನ್ನ ತುಂಬಾ ಎತ್ತರದವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿಂದ ಕೆಳಗಡೆ ಬಿಸಾಡಿ ಸಾಯಿಸುತ್ತೆ. ಎರಡು ನಾಯಿಗಳು ಒಂದು ಕಾಂಗರು ಜೊತೆಗೆ ಜಗಳ ಮಾಡ್ತಿವೆ. ನಾಯಿಗಳು ಅದರ ಮೇಲೆ ಬೇಕಂತಲೇ ಬೊಗಳುತ್ತಿವೆ. ಅದಕ್ಕಿರುವ ಬಲದ ಬಗ್ಗೆ ತುಂಬಾ ತಪ್ಪಾಗಿ ಆಲೋಚಿಸಿ ಅದರ ಮೇಲೆ ದಬ್ಬಾಳಿಕೆ ಮಾಡ್ತಿವೆ. ಕಾಂಗರು ಅದರ ತಲೆಯನ್ನ ಹಿಡಿದುಕೊಂಡು ನೀರಿನಲ್ಲಿ ಮುಳುಗಿಸುತ್ತೆ. ಆದ್ರೂ ಅವು ಬೊಗಳುತ್ತಿವೆ. ಕೊನೆಗೆ ಕಾಂಗರು ಆ ನಾಯಿಯನ್ನ ಹಿಡಿದು ಕೆಲವು ಸಮಯ ನೀರಿನಲ್ಲಿ ಮುಳುಗಿಸುತ್ತೆ. ಆ ನಾಯಿ ಆಗ ಭಯದಿಂದ ಓಡೋಗುತ್ತೆ. ಒಂದು ದೊಡ್ಡ ಕಾಡು ಹಂದಿ ಒಂದು ಮೇಕೆಯ ಜೊತೆಗೆ ಹೋರಾಡುತ್ತೆ. ಮೇಕೆ ಹಿಂದಕ್ಕೆ ಹೆಜ್ಜೆ ಹಾಕುತ್ತಾ ಬಂದು ಹಂದಿಯನ್ನ ಡಿಕ್ಕಿ ಹೊಡೆಯುತ್ತೆ. ಆಗ ಹಂದಿಗೂ ತುಂಬಾ ಕೋಪ ಬರುತ್ತೆ. ಎರಡು ಹೊಡೆದಾಡಿಕೊಳ್ಳುತ್ತವೆ. ಆದ್ರೆ ಕೊನೆಗೆ ಯಾರು ಗೆಲ್ತಾರೆ ಗೊತ್ತಿಲ್ಲ. ಇಲ್ಲಿ ಒಂದು ಹೈನಾ ಗುಂಪು ಕಾಡು ಹಂದಿಗಳನ್ನ ಸುತ್ತುವರೆದಿವೆ. ತಾಯಿ ಹಂದಿ ತನ್ನ ಮರಿಗಳನ್ನ ಕಾಪಾಡಲು ತುಂಬಾ ಹೋರಾಡುತ್ತೆ. ಆದ್ರೆ ಕೆಲವು ಸಮಯಗಳ ನಂತರ ಅದು ಹೋರಾಡಿ ಸಾಯುತ್ತೆ. ಹೈನಾಗಳು ತುಂಬಾ ಇವೆ. ಇವುಗಳನ್ನ ನೋಡಿದ್ರೇನೆ ಅರ್ಥವಾಗುತ್ತೆ ಇವುಗಳ ಪ್ರಾಣ ಇವತ್ತು ಉಳಿಯೋದಿಲ್ಲ ಎಂದು. ಹೈನಾಗಳು ಯಾವಾಗಲೂ ಗುಂಪು ಗುಂಪಾಗಿ ಬೇಟೆಯಾಡುತ್ತವೆ. ಎಷ್ಟೇ ಪ್ರಯತ್ನಿಸಿದರೂ ತಾಯಿ ತನ್ನ ಮರಿಗಳನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ಒಂದು ಹಾವು ಹಂದಿಗಳನ್ನ ಸಾಕಿರುವ ಕೊಠಡಿಯಲ್ಲಿ ಬರುತ್ತೆ. ಎರಡು ಹಂದಿಗಳು ಅದನ್ನ ತಿನ್ಲಿಕ್ಕೆ ಸಿದ್ಧವಾಗಿವೆ. ಹಂದಿ ಹಾವುಗಳನ್ನ ತಿನ್ನುವುದನ್ನ ನಾನು ಎಲ್ಲೂ ನೋಡಿಲ್ಲ. ಇದೇ ಮೊದಲ ಬಾರಿ. ಇದರ ಬಾಲ, ತಲೆ, ದೇಹ ಎಲ್ಲವನ್ನ ಈ ಹಂದಿಗಳು ತಿನ್ನುತ್ತಿವೆ. ಚಿರತೆ ಒಂದು ಕಾಡು ಹಂದಿಯಿಂದ ತಪ್ಪಿಸಿಕೊಳ್ಳಲು ಭಯದಿಂದ ಮರವನ್ನ ಹತ್ತಿದೆ. ಈ ದೃಶ್ಯವನ್ನ ನೋಡಿ ನಂಬೋದಕ್ಕೆ ಆಗುದಿಲ್ಲ. ಈ ಹಂದಿ ಅದನ್ನ ಸ್ವಲ್ಪ ಸಮಯದವರೆಗೂ ಬೆದರಿಸಿದ ನಂತರ ಕೊನೆಗೆ ಹೊರಟು ಹೋಗುತ್ತೆ. ನಂತರ ಚಿರತೆ ಅಲ್ಲಿಂದ ಓಡೋಗುತ್ತೆ. ಒಂದು ಕೊಮೊಡೋ ಡ್ರ್ಯಾಗನ್ ಒಂದು ದೊಡ್ಡ ಹೀಲ್ ನ ತಿನ್ನುತ್ತಿದೆ. ಈ ಪ್ರಾಣಿಗಳು ನೋಡ್ಲಿಕ್ಕೆ ತುಂಬಾ ಕೂಲ್ ಆಗಿ ಕಾಣಿಸುತ್ತವೆ. ಆದ್ರೆ ಇದು ತುಂಬಾ ಅಗ್ರೆಸಿವ್ ಆಗಿರುತ್ತೆ. ಇದು ನೋಡ್ಲಿಕ್ಕೆ ತುಂಬಾ ಭಯಂಕರವಾಗಿ ದೊಡ್ಡದಾಗಿರುತ್ತೆ. ಇದು ಮಾಂಸವನ್ನ ತಿನ್ನುವ ಲಿಜರ್ಡ್. ಇದರ ಭಾರ ಆಲ್ಮೋಸ್ಟ್ 100 kg ಇರುತ್ತೆ. ಇದು ಆಲ್ಮೋಸ್ಟ್ 3 ಮೀಟರ್ ಉದ್ದ ಇರುತ್ತೆ. ಇದು ನೋಡ್ಲಿಕ್ಕೆ ಆಲ್ಮೋಸ್ಟ್ ಮೊಸಳೆ ರೀತಿ ಕಾಣಿಸುತ್ತೆ. ಇದು ತುಂಬಾ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡುತ್ತೆ. ಆದ್ರೆ ಇದು ಒಮ್ಮೆ ದೊಡ್ಡ ಹೀಲ್ ನ ಹಿಡಿದುಕೊಳ್ಳುತ್ತೆ. ಅದರ ಕರೆಂಟ್ ಶಾಕ್ ಗೆ ಹೇಗೆ ತಡೆದುಕೊಳ್ಳುತ್ತೋ ಏನೋ. ಮತ್ತೆ ಹೀಲ್ ನ ತಿನ್ನುವುದು ತುಂಬಾ ಅಪರೂಪ. ಯಾಕಂದ್ರೆ ಹೀಲ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬಲ್ಲದು. ಅದು ಕೊಮೊಡೋ ಡ್ರ್ಯಾಗನ್ಗೂ ಗೊತ್ತು. ಆದ್ರೂ ಅದನ್ನ ನುಂಗುತ್ತೆ. ಆದ್ರೆ ನಂತರ ಅದನ್ನ ವಾಂತಿ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಕೆಲವು ಹೀಲ್ಸ್ ಮೇಲೆ ವಿಷಪೂರಿತವಾದ ಪದಾರ್ಥ ಇರುತ್ತೆ. ಹಾಗೆ ಹೈ ವೋಲ್ಟೇಜ್ ಕರೆಂಟ್ ನ ಸಹ ಬಿಡುಗಡೆ ಮಾಡುತ್ತೆ. ಬೇಟೆಯಾಡುವ ಪ್ರಾಣಿಗಳಲ್ಲಿ ಕೆಲವು ಪ್ರಾಣಿಗಳ ಹೆಸರುಗಳನ್ನ ಕೇಳಿದ್ರೇನೆ ಕೆಲವು ಪ್ರಾಣಿಗಳು ಸೈಲೆಂಟ್ ಆಗ್ತವೆ. ಅವುಗಳಲ್ಲಿ ಸಿಂಹ ಕೂಡ ಒಂದು. ಇದು ಕಾಡಿಗೆ ರಾಜ. ಇದು ಕೇವಲ ಸಿನಿಮಾದಲ್ಲಿ ಮಾತ್ರವೇ ನೋಡ್ಲಿಕ್ಕಲ್ಲ, ನಿಜವಾಗ್ಲೂ ಇದೊಂದು ಲೆಜೆಂಡರಿ ಹಂಟರ್. ಇದು ಗುಂಪಾಗಿ ಜೀವಿಸುತ್ತೆ. ಒಂದು ಗುಂಪಿನಲ್ಲಿ ಹೆಚ್ಚಾಗಿ ಹೆಣ್ಣು ಸಿಂಹಗಳು, ಕೆಲವು ಗಂಡು ಸಿಂಹಗಳು ಇರ್ತವೆ. ಇವುಗಳಿಗೆ ತಮ್ಮದೇ ಆದ ಗಾಂಭೀರ್ಯ, ಗತ್ತು, ಶಿಸ್ತು ಇರುತ್ತೆ. ಯಾವಾಗ್ಲೂ ತುಂಬಾ ಫೋಕಸ್ಡ್ ಆಗಿ ಇರ್ತವೆ. ಪ್ರತಿಯೊಂದು ಗುಂಪಿನಲ್ಲಿರುವ ಸಿಂಹಗಳಿಗೆ ತಮ್ಮದೇ ಆದ ಪ್ರತ್ಯೇಕ ಕೆಲಸ ಇರುತ್ತೆ. ಮುಖ್ಯವಾಗಿ ಹೆಣ್ಣು ಸಿಂಹಗಳು ಬೇಟೆಯಾಡುತ್ತವೆ. ಹೌದು, ನೀವು ಕೇಳಿದ್ದು ನಿಜಾನೇ. ಹೆಣ್ಣು ಸಿಂಹ ಗಂಡು ಸಿಂಹಕ್ಕಿಂತ ಚೆನ್ನಾಗಿ ಬೇಟೆಯಾಡುತ್ತೆ. ತುಂಬಾ ಟೆಕ್ನಿಕಲ್ ಆಗಿ ಬೇಟೆಯಾಡುತ್ತೆ. ಹೆಚ್ಚಾಗಿ ಡೇ ಟೈಮ್ ನಲ್ಲೇ ಬೇಟೆಯಾಡುತ್ತವೆ. ಟಾರ್ಗೆಟ್ ಗೆ ತಿಳಿಯದಂತೆ ಸೈಲೆಂಟ್ ಆಗಿ ಮಾತನಾಡುತ್ತವೆ. ಇವು ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನ ಬೇಟೆಯಾಡಬಲ್ಲವು.
ನೀರಿನಲ್ಲಿರೋ ಡೇಂಜರಸ್ ಪ್ರಾಣಿಗಳ ಬಗ್ಗೆ ಮಾತನಾಡುವಾಗ ತುಂಬಾ ಜನರಿಗೆ ನೆನಪಾಗೋದು ಶಾರ್ಕ್ಸ್. ಯಾಕಂದ್ರೆ ಅವು ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿರ್ತವೆ, ಚೂಪಾದ ದಂತಗಳನ್ನ ಹೊಂದಿರ್ತವೆ. ಆದ್ರೆ ಕೇವಲ ದೊಡ್ಡ ದೊಡ್ಡ ಪ್ರಾಣಿಗಳು ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಮೀನುಗಳು ಸಹ ಡೇಂಜರಸ್. ಮುಖ್ಯವಾಗಿ ಪಿರಾನಾ ಮೀನು, ಇವು ತುಂಬಾ ಡೇಂಜರಸ್. ಇವು ಟಾರ್ಗೆಟ್ ಮೇಲೆ ಗುಂಪು ಗುಂಪಾಗಿ ಅಟ್ಯಾಕ್ ಮಾಡ್ತವೆ. ಮೊಸಳೆಗಳನ್ನ ಸಹ ಸಹಜವಾಗಿ ತಿನ್ನಬಲ್ಲವು. ಇವು ಹೆಚ್ಚಾಗಿ ಅಮೆಜಾನ್ ಮತ್ತು ದಕ್ಷಿಣ ಆಫ್ರಿಕಾದ ನದಿಗಳಲ್ಲಿ ಹೆಚ್ಚಾಗಿ ಇರ್ತವೆ. ಇವುಗಳಲ್ಲಿ ತುಂಬಾ ವಿಧಗಳಿವೆ. ನೋಡ್ಲಿಕ್ಕೆ ಸಾಮಾನ್ಯ ಮೀನಿನಂತೆ ಕಂಡ್ರು, ಬಟ್ ಇವು ತುಂಬಾ ಡೇಂಜರಸ್. ಹಿಪೋ ನೋಡ್ಲಿಕ್ಕೆ ಸೋಮಾರಿತನದಿಂದ ನಿಧಾನ ಎನಿಸಿದ್ರು ಅದರ ತಂಟೆಗೆ ಹೋಗಬೇಡಿ, ಯಾಕಂದ್ರೆ ಅದರ ಸೈಜ್ಗೆ ತಕ್ಕಂತೆ ಅದಕ್ಕೆ ಕೋಪ ಕೂಡ ತುಂಬಾ ಹೆಚ್ಚು. ನೀರಿನಲ್ಲಿ ಮತ್ತು ಭೂಮಿ ಮೇಲೆ ಜೀವಿಸಬಲ್ಲ ಈ ಜೀವಿಗೆ ಸಿಂಹ ಸಹ ಭಯಪಡುತ್ತೆ. ಇದು ತುಂಬಾ ಸೈಲೆಂಟ್ ಆಗಿ ಕಂಡ್ರು ಭಾರಿ ವೈಲೆಂಟ್. ದಿನವಿಡೀ ನೀರಿನಲ್ಲಿ ಇರುತ್ತೆ, ಆದ್ರೆ ಅದರ ಸಮೀಪಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇದು ಬೇಟೆಯಾಡುವುದಿಲ್ಲ, ಕೇವಲ ಕಸ ಕಡ್ಡಿ ಮೇವು ತಿನ್ನುತ್ತೆ. ಇದು 1500ರಿಂದ 3000 kg ಭಾರವಿರುತ್ತೆ. ಇದರ ಬಾಯಿ 180 ಡಿಗ್ರಿವರೆಗೂ ಓಪನ್ ಆಗುತ್ತೆ. ಇದರ ದವಡೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮೊಸಳೆ ಸಹ ಇದನ್ನ ನೋಡಿ ಭಯ ಪಡುತ್ತೆ. ಇವು ಹೆಚ್ಚಾಗಿ ಗುಂಪಾಗಿ ಇರ್ತವೆ. ಗುಂಪಾಗಿದ್ರು ತಮ್ಮ ತಮ್ಮ ಮಧ್ಯೆ ಸಹ ತುಂಬಾ ಭೀಕರವಾಗಿ ಹೊಡೆದಾಡಿಕೊಳ್ಳುತ್ತವೆ. ಆನೆ ಎಂದ ತಕ್ಷಣ ನಿಧಾನವಾಗಿ ನಡೆಯೋ ಬಾಳೆಹಣ್ಣು ತಿನ್ನೋ ಪ್ರಾಣಿ ಅನಿಸುತ್ತೆ, ಆದ್ರೆ ಅರಣ್ಯದಲ್ಲಿರುವ ವೈಲ್ಡ್ ಆನೆಗಳು ತುಂಬಾ ಪವರ್ಫುಲ್. ಕಾಡಿನಲ್ಲಿ ಇವುಗಳ ತಂಟೆಗೆ ಯಾರೂ ಹೋಗುದಿಲ್ಲ, ಯಾಕಂದ್ರೆ ಭೂಮಿ ಮೇಲಿರುವ ಅತಿ ದೊಡ್ಡ ಪ್ರಾಣಿಗಳಲ್ಲಿ ಇದು ಕೂಡ ಒಂದು. ಆಫ್ರಿಕಾ ಆನೆಗಳು ನೋಡಿದ್ರೆ ತುಂಬಾ ಭಾರಿ ಗಾತ್ರದಲ್ಲಿ ಭಯಂಕರವಾಗಿ ಇರ್ತವೆ. ನಮ್ಮ ದೇಶದಲ್ಲಿ ಕಾಣೋ ಏಷ್ಯಾ ಆನೆಗಳು ಸಹ ಸ್ವಲ್ಪ ಸಣ್ಣದಾಗಿದ್ರು ಇವು ಸಹ ತುಂಬಾ ಅಗ್ರೆಸಿವ್ ಆಗಿರ್ತವೆ. ಆನೆಗಳು ಬೇಟೆಯಾಡೋದಿಲ್ಲ, ಆದ್ರೆ ಯಾರಾದ್ರೂ ಇವುಗಳ ತಂಟೆಗೆ ಹೋದ್ರೆ ಇವುಗಳಿಗೆ ತೊಂದರೆ ಕೊಟ್ರೆ ಮಾತ್ರ ಸುಮ್ನೆ ಬಿಡೋದಿಲ್ಲ. ಸಿಂಹ, ಮೊಸಳೆ, ಖಡ್ಗಮೃಗ, ಕೊನೆಗೆ ಮನುಷ್ಯನನ್ನು ಸಹ ಬಿಡೋದಿಲ್ಲ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.